ಹಾಯ್ ಹಲೋ ನಮಸ್ತೆ ಮಮತಾ ಕನಕಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪನಕೊಟ್ಟ ಹೇಳಿದರೆ ಪಾಮ್ ಲೀವ್ ಎಲೆಯಲ್ಲಿ ಒಂದು ತಿಂಡಿ. ಇದು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ ಯಾವುದೆಲ್ಲ, ಯಾವ ರೀತಿ ಮಾಡೋದನ್ನು ನೋಡಿಕೊಳ್ಳೋಣ ಬನ್ನಿ. ಪನಕೊಲ್ಕಟ್ಟ ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಮೊದಲಿಗೆ ಪನ ಲೀವ್ಸ್ ನೋಡಿ, ಇದು ಈ ಥರ ಇರ್ತದೆ ಎಲೆ. ಪಾಮ್ ಲೀವ್ಸ್ ಇದೆ ಎಲೆ, ಈರುಳ್ಳಿದು ಪಾಮ್ ಹೇಳಿದರೆ ಗೊತ್ತಾಗಿದ್ರೆ ಈರುಳ್ಳಿದೆ ಎಲೆ ಏನು ತೆಗೆದುಕೊಂಡಿದ್ದೇನೆ. ಅಕ್ಕಿ ತೆಗೆದಿರೋದು ಒಣಗಿದೆ ಒಂದೇ ದಿನದಲ್ಲಿ. ಹಾಗೂ ಒಂದು 300 ಗ್ರಾಮಿನಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ. 100 ಗ್ರಾಮ್ ಪಚ್ಚೆ ಹೆಸರು ಬೇಳೆ, ಒಂದು 50 ಗ್ರಾಮಿನಷ್ಟು ನೆಲಗಡಲೆ ಬೀಜ, ಒಂದು 30 ಗ್ರಾಮು ಇದಿರ್ಬೋದು ಎಂಥ ಗೇರು ಬೀಜ, ಒಂದು 20 ಗ್ರಾಮು ಒಣ ದ್ರಾಕ್ಷೆ, ಒಂದು 3 ಏಲಕ್ಕಿ, ಒಂದು 3 ಅಚ್ಚು ಬೆಲ್ಲ ತೆಗೆದುಕೊಂಡಿದ್ದೇನೆ. ಹಾಗೂ ಸ್ವಲ್ಪ ಉಪ್ಪು ಬೇಕು. ತೆಂಗಿನ ತುರಿಲಿಕ್ಕೆ ಉದಾಸೀನಾಗಿ ಪೀಸ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ಏಲಕ್ಕಿ ಮತ್ತು ಇದನ್ನು ಒಟ್ಟಿಗೆ ಹಾಕಿ ಹುಡಿ ಮಾಡಿಕೊಳ್ತೇನೆ. ಮೊದಲಿಗೆ ನಾವು ಪಚ್ಚೆ ಹೆಸರು ಬೇಳೆಯನ್ನು ಹುರಿದು ತಗೊಳ್ಬೇಕು. ಬನ್ನಿ. ಒಲೆ ಮೇಲೆ ಒಂದು ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ, ಅದು ಬಿಸಿಯಾಗಿದೆ. ಈಗ ಪಚ್ಚೆ ಹೆಸರು ಬೇಳೆ ಹಾಕ್ತಾ ಇದ್ದೇನೆ. ಈಗ ತುಳಿಯೋದಿಲ್ಲ, ಬಿಸಿ ಆದಮೇಲೆ ತುಳಿತೇನೆ. ಇದನ್ನು ಸರಿಯಾಗಿ ಹುರಿದುಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈಗ ಇದು ಫ್ರೈ ಆಗಿದೆ. ಇದನ್ನು ನೀರಲ್ಲಿ ಹಾಕಿ ತೊಳೆದು ನೀರಿಗೆ ಹಾಕ್ತಿದ್ದೇನೆ. ತೊಳೆದು ಒಂದು ನಮ್ಮದು ಬಾಕಿದ ಕೆಲಸ ಆಗುವವರೆಗೆ ಇದು ನೆನೆಲಿಕ್ಕೆ ಬಿಡುವ. ಫಸ್ಟ್ ತೊಳೆದು ತೆಗಿತೇನೆ. ತೊಳೆದು ಆಮೇಲೆ ನೀರಲ್ಲಿ ಹಾಕಿ ಇಟ್ಕೊಳ್ತೇನೆ. ಈ ನೀರಿಂದ ತೊಳೆದು ತೆಗೆದು ನಾನಿಲ್ಲಿ ಹಸಿ ನೆಲಗಡ್ಡೆ ತೆಗೆದುಕೊಂಡಿದ್ದೆ. ಅದಕ್ಕೆ ಆ ನೆಲಗಡ್ಡೆಯನ್ನು ಸಹ ಉರಿಲಿಕ್ಕೆ ಹಾಕ್ತೇನೆ. ನೀವು ಫ್ರೈ ಆದ್ದು ತೆಗೆದುಕೊಂಡ್ರೆ ಸಿಪ್ಪೆ ತೆಗೆದು ಹಾಕಿಕೊಂಡ್ರೆ ಸಾಕು, ಜಾಸ್ತಿ ಅದ ಕಾರಣ ಇದು ಫ್ರೈ ಆಗಲಿ. ಇದು ಫ್ರೈ ಆಗಿದೆ, ಇದನ್ನು ಸಹ ತೆಗೆದುಕೊಳ್ಳೋಣ. ಇದ್ದಿದ್ರೆ ಸಿಪ್ಪೆ ತೆಗಿಬೇಕು, ನೆಲಗಡಲೆ ಸಿಪ್ಪೆಯನ್ನು ತೆಗೆದು ಇಟ್ಟುಕೊಳ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಳ್ತೇನೆ. ನನ್ನ ಕೈಯಲ್ಲಿ ತುಪ್ಪ ಖಾಲಿಯಾಗಿದೆ, ಜಾಸ್ತಿ ಇದ್ದವರು ಜಾಸ್ತಿ ಹಾಕಿಕೊಳ್ಬೋದು. ತೆಗೆದಿಟ್ಟ ದ್ರಾಕ್ಷೆ ಹಾಗೂ ಗೋಡಂಬಿ ಎರಡನ್ನು ಹಾಕಿಕೊಳ್ತೇನೆ. ತುಪ್ಪ ಮುಗ್ದಿದೆ, ತರಲಿಕ್ಕೆ ನೆನಪಿಲ್ಲ. ಎಲೆ ತಂದು ಇಟ್ಟದ್ದು ನೋಡಿದಾಗ ನೆನಪಾಯಿತು, ಈ ಎಲೆಯಲ್ಲಿ ಮಾಡ್ಬೋದು ಹೇಳಿ. ಈಗ ಅರ್ಜೆಂಟಾಗಿ ಮಾಡೋದು, ಹಾಗೆ ತುಪ್ಪ ತರಲಿಕ್ಕೆ ನೆನಪಿಲ್ಲ. ಫ್ರೈ ಆಗಿದೆ, ಬಣ್ಣ ಚೇಂಜ್ ಆಗಿದೆ. ತುಂಬ ಕಪ್ಪಾಗೋದು ಬೇಡ, ಸ್ವಲ್ಪ ರೋಸ್ಟ್ ಆದರೂ ಸಾಕು. ರೋಸ್ಟ್ ಆಗಿದೆ, ಇದನ್ನು ಕೂಡ ತೆಗೆದುಕೊಳ್ಳುವ. ಇದೇ ಬಣಲೆಗೆ ಬೆಲ್ಲವನ್ನು ಹಾಕಿ ಕೊಡ್ತಾ ಇದ್ದೇನೆ. ಬೆಲ್ಲದಲ್ಲಿ ಎಲ್ಲಿಯಾದರೂ ಮಣ್ಣು ಕಲ್ಲಿದ್ರೆ ಹೊಯ್ಗೆ ಇದ್ರೆ ಅದನ್ನು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಕಪ್ಪು ನೀರು ಕೂಡ ಹಾಕ್ತೇನೆ ಇದರೊಟ್ಟಿಗೆ. ಚಿಕ್ಕ ಕಪ್ಪು ನೀರು ಹಾಕಿ ಬೆಲ್ಲ ಕರಗಲಿಕ್ಕೆ ಇಡ್ತೇನೆ. ಬೆಲ್ಲ ನಿಮಗೆ ಎಷ್ಟು ಬೇಕು ನಿಮ್ಮ ಟೇಸ್ಟಿಗೆ ಅನುಸಾರ. ತುಂಬ ಬೇಕಿದ್ರೆ ತುಂಬ ಸ್ವೀಟ್ ತಿನ್ನೋರಿದ್ರೆ ತುಂಬ ಹಾಕಿಕೊಳ್ಬೋದು, ಇಲ್ಲ ಸ್ವಲ್ಪ ಸ್ವೀಟ್ ತಿನ್ನೋರಿದ್ರೆ ಸ್ವಲ್ಪ ಹಾಕಿಕೊಳ್ಬೋದು. ನಾನು ಇಷ್ಟು ಬೆಲ್ಲ ಇಟ್ಟಿದ್ದೇನೆ, ನೋಡಿ ಹಾಕ್ತಾಯಿನಿ. ನಮ್ಮ ಬೆಲ್ಲ ಕರಗಿದೆ, ಒಂದು ಚಿಕ್ಕ ಪೀಸ್ ಇದೆ. ಸಾಕಿದು, ಇದು ಕರಗ್ತದೆ. ಅದರಲ್ಲೇ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಪಾಕ ಆಗೋದು ಬೇಡ, ಕರಗಿದ್ರೆ ಸಾಕು. ಈಗ ನಾನು ಮಿಕ್ಸಿಗೆ ಬೌಲ್ ತೆಗೆದುಕೊಂಡಿದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 300 ಗ್ರಾಮ್ ಅಕ್ಕಿ ಹಿಟ್ಟಿದೆ. ಹಾಗೂ ತೊಳೆದು ನೆನೆಸಿದಂತಹ ಹೆಸರುಬೇಳೆ ಚೆನ್ನಾಗಿ ತೊಳೆದು ನೆನೆಸಿದ್ದೇನೆ. ಹುರಿದು ಇಟ್ಟದ್ದು, ಹುರಿದು ತೊಳೆದು ನೆನೆಸಿದ್ದೇನೆ. ಒಂದು ಈಗ 1/4 ಗಂಟೆ ಕಳೆದಿದೆ ಇದನ್ನು ನೆನೆಸಿ. ನನ್ನ ಎಲ್ಲ ಕೆಲಸಕ್ಕೆ 1/4 ಗಂಟೆ ಆಯಿತು. ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬರುವಾಗ 1/4 ಗಂಟೆ ಆಗಿದೆ. ಅಷ್ಟೊತ್ತು ಇದನ್ನು ನೆನೆಸಿಟ್ಟಿದ್ದೇನೆ. ಹಾಗೂ ಇದಕ್ಕೆ ತೆಂಗಿನ ತುರಿ, ಏಲಕ್ಕಿ ಮತ್ತು ತೆಂಗಿನಕಾಯಿ ಒಟ್ಟಿಗೆ ಹುಡಿ ಮಾಡಿದ್ದು. ನಾನು ತೆಗೆದಿಟ್ಟಂತೆ ನೆಲಕಡಲೆಯನ್ನು ಒಂದು ಸುತ್ತು ಮಿಕ್ಸಿಯಲ್ಲಿ ತಿರುಗಿಸ್ತೇನೆ. ಫುಲ್ಲಲ್ಲ, ಪೀಸ್ ಉಂಟು, ಅದನ್ನು ಕೂಡ ಇದರ ಜೊತೆ ಹಾಕ್ತಾ ಇದ್ದೇನೆ. ಹಾಗೂ ಒಂದು ಚಿಟಿಕೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು.
ಒಂದಿಷ್ಟು ಚಿಟಿಕೆ ಉಪ್ಪು ಹಾಗೂ ಬೆಲ್ಲದ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಲ್ಲದ ನೀರು ತುಂಬ ಬಿಸಿ ಇಲ್ಲ, ಅದ ಬಿಸಿ ಉಂಟು, ಪರವಾಗಿಲ್ಲ, ತಣ್ಣದ್ರೂ ಪರವಾಗಿಲ್ಲ, ಏನಾಗೋದಿಲ್ಲ. ಒಳ್ಳೆ ಕಡುಬಿನ ಅದಕ್ಕೆ ಬರಬೇಕು, ನೋಡಿಕೊಂಡು ಹಾಕಬೇಕು. ತುಂಬ ನೀರು ಹಾಕ್ಬಾರ್ದು, ನೀರು ಹಾಕ್ಬಾರ್ದು, ಗಟ್ಟಿ ಕಡುಬು. ಬೆಲ್ಲವನ್ನು ಗಾಳಿಸಿ ಹಾಕಬೇಕು. ಬೆಲ್ಲದಲ್ಲಿ, ಈಗಿನ ಬೆಲ್ಲದಲ್ಲಿ ತುಂಬ ಮಣ್ಣು ಹೀಗೆ ಇರ್ತದೆ, ಗಾಳಿಸಿ ತೆಗೆದುಕೊಂಡಿದ್ದೇನೆ ನೋಡಿ. ಇಷ್ಟು ಹಾಕಿದ್ದೇನೆ, ಸ್ವಲ್ಪ ಉಳಿದಿದೆ, ಇರಲಿ ಪರವಾಗಿಲ್ಲ. ಪಾನಕಕ್ಕೆ ಚಾಯಕ್ಕೆ ಹಾಕಿಕೊಳ್ಬೋದು. ಗಟ್ಟಿಯಾಗಿದೆ. ಒಳ್ಳೆ ಅಕ್ಕಿ ರೊಟ್ಟಿಗೆ ಕಡುಬಿಯಾಗಿ ಕಡಿತೇವಲ್ಲ, ಆ ಥರ ಮಾಡಬೇಕು. ನೀರು ಮಾಡಿಕೊಳ್ಬಾರ್ದು, ಅಂಟಿಸಲಿಕ್ಕೆ ಮಾಡುವಾಗೆ ಮಾಡಬಾರ್ದು. ಕಡುಬು ಹೇಗೆ ನಮ್ಮ ಕಡುಬಿದ್ದು ಚಪಾತಿ ಹಿಟ್ಟಿನಾಗೆ ಅದಕ್ಕೆ ಕಲಿಸಿಕೊಳ್ಬೇಕು ನೋಡಿ. ಹಿಟ್ಟು ಅದಕ್ಕೆ ರೆಡಿ ಆಯಿತು. ಈಗ ಇದಕ್ಕೆ ನಾವು ತೆಗೆದಿಸಿ ಅಂತ ಗೇರು ಬೀಜ ದ್ರಾಕ್ಷಿಯನ್ನು ಕೂಡ ಹಾಕಿಕೊಳ್ಳೋಣ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಯ್ಯೋ, ನಮಗೆ ಪನ ಲೀವ್ಸ್ ಇಲ್ಲ ಅಂತ ಹೇಳಿ ತಲೆ ಬಿಸಿ ಮಾಡಬೇಡಿ. ಬಾದಾಮಿ ಎಲೆ, ಯಾವುದು ಉದ್ದ ಎಲೆ ಸಿಗ್ತದೆ, ಬಾದಾಮಿ ಎಲೆ, ಅರಿಶಿನ ಎಲೆ ಸಹ ಮಾಡಿಕೊಳ್ಬೋದು, ಅದು ಸ್ಮೆಲ್ ಬೇರೆ ಬರ್ತದೆ. ಬಾದಾಮಿ ಎಲೆ, ಸಂಪಿಗೆ ಎಲೆ ಅಲ್ಲ, ಬಾಳೆ ಎಲೆಯಲ್ಲೇ ಮಾಡಿಕೊಳ್ಬೋದು. ಇದನ್ನು ಅದೇ ಎಲೆಯಲ್ಲಿ ಮಾಡ್ಕೊಳ್ಬೇಕು ಹೇಳಿಲ್ಲ, ಇದಕ್ಕೆ ತಮಿಳ್ನಾಡು ಟ್ರೆಡಿಷನಲ್ ಆದ ಕಾರಣ ನಾನು ಇದನ್ನು ಅದೇ ಎಲೆಯಲ್ಲಿ ಮಾಡ್ತೇನೆ. ರೆಸಿಪಿ ತಮಿಳ್ನಾಡು ಟ್ರೆಡಿಷನಲ್ ರೆಸಿಪಿ. ನನಗೆ ಇಲ್ಲಿ ತುಂಬ ಜನ ತಮಿಳ್ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಮೊದಲು ನನಗೆ ಮಾಡಿ ತಂದು ಕೊಡ್ತಿದ್ರು. ಆದ ಕಾರಣ ನಾನು ಇದನ್ನು ತಿಂದಿದ್ದೇನೆ ತುಂಬ ಸಲ. ಈಗ ಪೊಂಗಲ್ ಬರ್ತಾ ಉಂಟಲ್ಲ, ತಮಿಳ್ನಾಡಿದ ಹಬ್ಬ, ಹಾಗೆ ನನಗೆ ಇದರ ನೆನಪಾಯಿತು. ನಾನು ಪಾರ್ಕಿಗೆ ವಾಕಿಂಗ್ ಹೋದಾಗ ಅಲ್ಲಿ ಎಲೆ ಸಹ ಇತ್ತು, ಹಾಗೆ ಮಾಡುವ ನಿಮಗೂ ಈ ಒಂದು ಹೊಸ ರೆಸಿಪಿನ ಕಲಿಸುವ ಹೇಳಿ ಆಯಿತು. ಹೇಳಿ, ಈ ರೀತಿ ಬಂತು. ಈಗ ಇದನ್ನು ಉದ್ದಕ್ಕೆ ಶೇಪ್ ಮಾಡಿಕೊಳ್ಬೇಕು, ಈ ಥರ. ಈಗಲೇ ಇದು ಹಸಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಉಂಟು. ನಾನು ನೋಡಿದೆ ಟೇಸ್ಟ್ ಹೇಗೆ ಉಂಟು, ಉಪ್ಪು ಉಂಟು, ಸ್ವೀಟ್ ಉಂಟು, ಹೇಳಿ ಒಳ್ಳೆ ಸ್ವೀಟ್ ಇದೆ. ಈ ಥರ ಮಾಡಿ ನೋಡಿ. ಎಲ್ಲ ಈ ರೀತಿಯಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೇನೆ. ಹೀಗೆ ಇನ್ನೊಂದು ಎಲೆಯಿಂದ ಇದನ್ನು ಮುಚ್ಚಬೇಕು. ಒಂದು ಎಲೆಯಲ್ಲಿ ಇಟ್ಟದ್ದು ಇನ್ನೊಂದು ಎಲೆಯಿಂದ ಇದನ್ನು ಮುಚ್ಚಬೇಕು. ಈ ರೀತಿ ಮುಚ್ಚಿ ಅದೇ ಎಲೆದು ಅರ್ಧ ದಾರ ತಗೊಂಡಿದ್ದೇನೆ, ಅರ್ಧದಂಥ ದಾರವನ್ನು ಅದರಲ್ಲಿ ಕಟ್ತೇನೆ. ಎಲೆಯನ್ನು ಚೆನ್ನಾಗಿ ತೊಳಿಬೇಕು. ನಾನು ಬ್ರಷ್ ಹಾಕಿ ಚೆಂದ ತೊಳಿದ್ದೇನೆ. ಇದೇ ಎಲೆ ಸಿಕ್ಕಿದರೆ ಸಿಗ್ತದೆ, ಕೆಲವು ಕಡೆ ಇರ್ತದೆ ಇದು ಮರ. ನಮ್ಮಲ್ಲೆಲ್ಲ ಇಲ್ಲಿ ಪಾರ್ಕಲ್ಲಿ ತುಂಬ ಇದೆ ನೋಡಿ. 2 ತುಂಡು ಎಲೆಯಿಂದ ಕಟ್ಟಿಕೊಂಡಿದ್ದೇನೆ ಈ ಥರ. ಬದಿ ಬದಿ ಕಟ್ಟಿದ್ದೇನೆ. ದೊಡ್ಡದು ಮಾಡಿದರೆ ಆ ತಲೆಯಿಂದ ಈ ತಲೆವರೆಗೆ ಕಟ್ಬೋದು. ಈ ಥರ ಕಟ್ಟಬೇಕು, ಇಟ್ಟೇನೆ ಚೆಲ್ಲಿ ಹೋಗೋದಿಲ್ಲ. ಈ ಥರ ಬಂದಿದೆ ನೋಡಿ, ಫುಲ್ ಕವರ್ ಆಗಿದೆ. ಇನ್ನೊಂದು ಕಡೆ ಮಾಡಿ ತೋರಿಸ್ತೇನೆ ನೋಡಿ. ಫಸ್ಟಿಗೆ ಇದನ್ನು ಕಡುಬು ರೌಂಡ್ ಮಾಡ್ತೇವಲ್ಲ, ಇದನ್ನು ಸ್ವಲ್ಪ ಉದ್ದ ಶೇಪಲ್ಲಿ ಮಾಡಿಕೊಳ್ಳಿ. ಹೀಗೆ ಸಿಲಿಂಡರ್ ಶೇಪ್, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡಿಕೊಳ್ಬೋದು. ಸುಲಭದಲ್ಲಿ ಮಾಡಿಕೊಳ್ಬೋದು ಹೇಳಿ. ಹೀಗಿಟ್ಟೆ ಇನ್ನೊಂದು ಎಲೆಯನ್ನು ಮುಚ್ಚಿಕೊಳ್ತಾನೆ ಈ ಥರ ಕಟ್ಟೋದು. ಒಂದು ಎಲೆಯಲ್ಲಿ ಇಟ್ಟಿಡುದು, ಇನ್ನೊಂದು ಎಲೆಯಲ್ಲಿ ಮುಚ್ಚೋದು. ಎಲ್ಲದು ವಿ ಶೇಪಲ್ಲೇ ಇದೆ, ನಾವು ಮಾಡಬೇಕು ಹೇಳಿಲ್ಲ. ಅದು ಎಲೆ ಶೇಪೇ ಆ ಥರವೇ ಇದೆ, ಆ ಥರವೇ ಬರ್ತದೆ. ಸ್ವಲ್ಪ ದಪ್ಪ ಆಯಿತು ತೆಗೆದದ್ದು. ಸಪುರಕ್ಕೆ ತೆಗಿಬೇಕು. ಕಟ್ಟುವ ದಾರವನ್ನು ಸ್ವಲ್ಪ ಸಪುರ ತೆಗಿಬೇಕು, ಒಣಗಿದೆ ಸ್ವಲ್ಪ. ಈ ರೀತಿ ಕಟ್ಟಿಕೊಳ್ಬೇಕು. ಇಷ್ಟೇ. ಅದು ನಾನು
ಸ್ವಲ್ಪ ದೊಡ್ಡ ಉದ್ದ ಇದ್ದರೆ ಸರಿ ಆಗ್ತದೆ. ನಾನು ಅದನ್ನು ಒಂದೇ ಲೆವೆಲ್ಗೆ ಕಟ್ ಮಾಡಿದ್ದೆ, ಅದಕ್ಕೆ ನಾವು ಸ್ವಲ್ಪ ಆಗ ಚಿಕ್ಕ ಆಯಿತು. ಈ ಎಲೆ ಸಿಕ್ಕಿದರೆ ಸ್ವಲ್ಪ ಎಲೆ ಉದ್ದ ಇಟ್ಕೊಳ್ಳಿ, ಕಟ್ಟಲಿಕ್ಕೆ ಬೇಕಾಗಿ ಉದ್ದ ತೆಗೆದುಕೊಳ್ಳಿ. ಹೇಳಿ ಎಲ್ಲವನ್ನು ಇದೇ ರೀತಿ ರೆಡಿ ಮಾಡ್ತೇನೆ. ಎಲ್ಲವನ್ನು ಕೂಡ ರೆಡಿ ಮಾಡಿದ್ದೇನೆ. 300 ಗ್ರಾಮಲ್ಲಿ ಎಷ್ಟು 3 4 5 6 ಇದಾಗಿದೆ, ಕೊಲ್ಕಟ್ಟಾಗಿದೆ. ಇದನ್ನೀಗ ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಸ್ಟೀಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ. ಎಲ್ಲವನ್ನು ಸ್ಟೀಮ್ ಇಡೋ ಪಾತ್ರೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಇದನ್ನು ಸ್ಟೀಮಿಗೆ ಇಡೋಣ. ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಸ್ಟೀಮಿಗೆ ಒಂದು ಪಾತ್ರೆ ಇಟ್ಟಿದ್ದೇನೆ. ನೀರು ಕುದೀತಾ ಉಂಟು. ಇಟ್ಕೊಳ್ಳೋಣ ಇದನ್ನು. ಮುಚ್ಚಿ ಒಂದು 10-15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಬೇಯಲಿದೆ. 15 ನಿಮಿಷ ಆಗಿದೆ, ತೆಗಿತಾ ಇದ್ದೇನೆ. ನಮ್ಮ ಕೋಲ್ಕಟ್ಟ ಬೆಂದಿದೆ, ರೆಡಿಯಾಗಿದೆ. ಇದನ್ನೀಗ ಒಂದು 5 ನಿಮಿಷ ತಣಿಲಿಕ್ಕೆ ಇಡುವ, ಮತ್ತೆ ಓಪನ್ ಮಾಡಿ ನೋಡು. ನೋಡಿ ನಮ್ಮ ಕೋಲ್ಕಟ್ಟ ರೆಡಿಯಾಗಿದೆ. ಒಂದನ್ನು ನಾನು ಬಿಡಿಸಿದೆ ನೋಡಿ ಯಾವ ರೀತಿ ಇದೆ. ಒಂದು ಚೂರು ಹುಡಿ ಆಗಲಿಲ್ಲ, ಏನಾಗಲಿಲ್ಲ, ಒಳ್ಳೆ ಚೆಂದ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ಇದೇ ಎಲೆ ಸಿಗಬೇಕು ಹೇಳಿ ಏನಿಲ್ಲ ನೋಡಿ, ಇದೇ ಎಲೆ ಸಿಗಬೇಕು ಹೇಳಿ ಏನಿಲ್ಲ. ಇದು ಬೇರೆ ಯಾವುದೇ ಎಲೆಯಲ್ಲಿ ಕೂಡ ಇದೇ ರೆಸಿಪಿಯನ್ನು ಮಾಡಿಕೊಳ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.